ಇವತ್ತು ಈದ್ ಮಿಲನ್ ಸೌಹಾರ್ದ ಕೂಟ ಈ ನವನಗರ ಜಮಾತೆ ಇಸ್ಲಾಮಿಯಿಂದ ಏರ್ಪಡಿಸಿದೆ. ಇದರಲ್ಲಿ ಗೌರವಾನ್ವಿತ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡವರು ಬಹಳ ಅದ್ಭುತವಾದಂತಹ ವಿಚಾರಗಳನ್ನು ನಮ್ಮ ಮಧ್ಯೆ ಹಂಚಿಕೊಂಡಿದ್ದಾರೆ. ಆ ಪೈಕಿ ಫಿಜಿಷಿಯನ್ ಮತ್ತು ತೀವ್ರ ಚಿಕಿತ್ಸಾ ತಜ್ಞರು ಆಗಿರುವಂತಹ ಗೌರವಾನ್ವಿತ ಡಾಕ್ಟರ್ PM ಪ್ರಭುಸ್ವಾಮಿ ಮಠ್ ಅವರೇ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹ ಪ್ರಾಧ್ಯಾಪಕರಾದಂತಹ ಗೌರವಾನ್ವಿತ ಡಾಕ್ಟರ್ MN ಸಿದ್ದಲಿಂಗಪ್ಪನವರೇ, ಇನ್ನೋರ್ವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹ ಪ್ರಾಧ್ಯಾಪಕರಾಗಿರುವಂತಹ ಗೌರವಾನ್ವಿತ ಪ್ರೊಫೆಸರ್ SK ಡಂಬ್ರೆ ಅವರೇ, ಇಲ್ಲಿನ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರೇ, ಜಮಾತೆ ಇಸ್ಲಾಮಿ ಹಿಂದ್ ಬಾಗಲಕೋಟೆ ನವನಗರದ ಸ್ಥಳೀಯ ಅಧ್ಯಕ್ಷರು, ಪ್ರಾಸ್ತಾವಿಕವಾಗಿ ಮಾತನಾಡಿದಂತಹವರು ಆದ ಸಹೋದರ ಮೊಹಮ್ಮದ್ ಯೂಸುಫ್ ಕೆಸ್ನೂರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಆದರಣೀಯ ಸಹೋದರರೇ, ನನಗೆ ಕೇವಲ 16 ನಿಮಿಷ ಮಾತ್ರ ಮಾತನಾಡಲಿಕ್ಕಿದೆ. 1 ಗಂಟೆ 45 ನಿಮಿಷಕ್ಕೆ ಇಲ್ಲಿ ಪ್ರಾರ್ಥನೆ ಆರಂಭವಾಗ್ತದೆ. ನಮ್ಮೆಲ್ಲ ಗೌರವಾನ್ವಿತ ಮುಖ್ಯ ಅತಿಥಿಗಳು, ನಮಗೆಲ್ಲ ಒಂದು ಆಲೋಚನೆಗೆ ಚಿಂತನೆ ನಡೆಸಲಿಕ್ಕೆ ಕರೆ ಕೊಟ್ಟಿದ್ದಾರೆ. ಇದು ಸೌಹಾರ್ದ ಕೂಟ. ಇದು ಜಮಾತೆ ಇಸ್ಲಾಮಿ ಹಿಂದ್ ಈ ಜಿಲ್ಲೆಗೆ ಸಂಬಂಧಿಸಿದಂತಹ ಒಂದು ಮುಸ್ಲಿಂ ಸಂಘಟನೆ ಅಲ್ಲ, ಅದು ರಾಷ್ಟ್ರ ಮಟ್ಟದ ಸಂಘಟನೆ. 80 ವರ್ಷ ಪೂರೈಸಿದೆ. 80 ವರ್ಷದಿಂದ ಅವಕಾಶ ಸಿಕ್ಕಾಗಲೆಲ್ಲ ತನ್ನ ಸಂಪನ್ಮೂಲವನ್ನು ಬಳಸಿಕೊಂಡು ಸೌಹಾರ್ದದ ಮಾತನಾಡುತ್ತಾ ಬಂದಿದೆ. ಅದು ಎಂದೂ ಸಂಘರ್ಷದ ಮಾತನಾಡಿದ ದಾಖಲೆ ಇಲ್ಲ, ಮಾತನಾಡುವುದೂ ಇಲ್ಲ. ಇನ್ನು ಯಾರಾದರೂ ಸಂಘರ್ಷದ ಮಾತನ್ನು ನಮ್ಮ ಜೊತೆ ಆಡಿದರೆ ಜಮಾತೆ ಇಸ್ಲಾಮಿ ಹಿಂದ ನಮಗೆ ಕಲಿಸಿದ್ದು, ನೀವು ಅವರೊಂದಿಗೂ ಸೌಹಾರ್ದದ ಮಾತುಗಳನ್ನು ಆಡಬೇಕು ಅಂತ. ಅದು ಇಂದಿನ ಮಾತ್ರವಲ್ಲ, ಹಿಂದೆಯೂ ಅದರ ಅಗತ್ಯ ಇತ್ತು, ಮುಂದೆಯೂ ಅದರ ಅಗತ್ಯ ಇದೆ. ಸಂಘರ್ಷ ಅದು ತರುವ ಅನಾಹುತಗಳು ಎಷ್ಟೇ ಆರ್ಭಟಿಸಿದರೂ ಕೂಡ ಅದು ಬಾಕಿ ಉಳಿಯಲಿಕ್ಕೆ ಸಾಧ್ಯವಿಲ್ಲ. ಸೌಹಾರ್ದತೆ ಅದು ಮರೀಚಿಕೆಯಾಗಿ, ಎಲೆಮರೆಯ ಕಾಯಿಯಾಗಿ ತನ್ನ ಕಾರ್ಯ ನಿರ್ವಹಿಸುತ್ತಿದ್ದರೂ ಅದು ಮಾತ್ರ ಒಂದು ದಿನ ಸತ್ಫಲವನ್ನು ಕೊಡಲಿಕ್ಕೆ ಸಾಧ್ಯ. 2 ಮಾನವ ಮನಸ್ಸುಗಳನ್ನು ಬೆಸೆಯುವಂತಹ ಕೆಲಸ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಇದು ಆರಾಧನೆಗಳಿಗಿಂತಲೂ ಬಹಳ ಶ್ರೇಷ್ಠವಾದ ಕೆಲಸ ಅಂತ. ಪುಣ್ಯದ ಮತ್ತು ಪ್ರತಿಫಲಕ್ಕೆ ಅರ್ಹವಾದಂತಹ ಅದ್ಭುತವಾದಂತಹ ಗುಣ ಅದು ಮನುಷ್ಯನಲ್ಲಿ ಸೌಹಾರ್ದತೆಯನ್ನು ಬೆಳೆಸುವಂತಹದ್ದು. ರಮದಾನಿನಲ್ಲಿ ಇಫ್ತಾರ್ ಕಾರ್ಯಕ್ರಮಗಳ ಮೂಲಕ ನಮ್ಮ ಇಫ್ತಾರ್ ಜೊತೆ ಒಮ್ಮೆಯಾದರೂ ನೀವು ಬಂದು ಉಪಹಾರ ಸೇವಿಸಬೇಕು, ಸೌಹಾರ್ದಕ್ಕೆ ಸಾಕ್ಷಿಯಾಗಬೇಕು ಅಂತ ರಾಜ್ಯಾದ್ಯಂತ ಇಫ್ತಾರ್ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈಗ ಹಬ್ಬ ನಿನ್ನೆ ಆಚರಿಸಲಾಯಿತು. ಈದ್ ಅಂತ ಹೇಳಿದರೆ ಸಂತೋಷ. ಸಂತೋಷ ನೀವು ಎಷ್ಟು ಹಂಚಿಕೊಳ್ಳುತ್ತೀರೋ ಅಷ್ಟು ವೃದ್ಧಿಯಾಗುತ್ತದೆ. ದುಃಖವನ್ನು ನೀವು ಹಂಚಿಕೊಂಡಷ್ಟು ಅದು ಕಡಿಮೆಯಾಗುತ್ತದೆ. ಆದ್ದರಿಂದ ಇದು ನನ್ನ ಸಂತೋಷ ಆಗಬಾರದು, ಇದು ನಮ್ಮ ಸಮುದಾಯದ ಸಂತೋಷ ಆಗಬಾರದು, ಇದು ಎಲ್ಲ ದೇಶವಾಸಿಗಳ ಸಂತೋಷವಾಗಬೇಕು. ಇದು ಇಸ್ಲಾಮಿನ ಸ್ಪಷ್ಟವಾದಂತಹ ಒಂದು ದೃಷ್ಟಿಕೋನ. ಇದನ್ನು ನಮಗೆಷ್ಟು ಸಾಧ್ಯವಿದೆ ಅದನ್ನೆಲ್ಲ ನಾವು ಮಾಡುತ್ತಾ ಬಂದಿದ್ದೇವೆ. ನಮ್ಮೆಲ್ಲ ಹಿಂದೂ ಬಂಧುಗಳು ಕೂಡ ಅಪಾರ ಸಂಖ್ಯೆಯಲ್ಲಿ ಸಹಕರಿಸುತ್ತಾ ಬಂದಿದ್ದಾರೆ. ಇವತ್ತು ನೋಡಿ, ವೈದ್ಯರು ಮತ್ತು 2 ಪ್ರಾಧ್ಯಾಪಕರು
ತಮ್ಮ ಅಮೂಲ್ಯವಾದಂತಹ ಸಮಯವನ್ನು, ಸೇವೆಯನ್ನು ಒಂದಷ್ಟು ಹೊತ್ತು ಮುಂದಕ್ಕೆ ಹಾಕಿ ಈ ಕಾರ್ಯಕ್ರಮಕ್ಕೆ, ಪ್ರೀತಿಯ ಕಾರ್ಯಕ್ರಮಕ್ಕೆ ಹೋಗೊಟ್ಟು ಬಂದು ತಮ್ಮ ವಿಚಾರಗಳನ್ನು ನಮ್ಮ ಮುಂದಿಟ್ಟಿದ್ದಾರೆ. ಇದು ತ್ಯಾಗ. ಇದು ಆಮಂತ್ರಣ ಸಿಕ್ಕಾಗ ನಾವು ಖಂಡಿತ ಬರುತ್ತೇವೆ ಮತ್ತು ಬಂದು ತಮ್ಮ ವಿಚಾರಗಳನ್ನು, ತಮ್ಮ ಸಮಯ ಬದಿಗಿಟ್ಟು ಅದಕ್ಕಾಗಿ ನಾನು ಅವರಿಗೆ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ನಾನು ಈ ಕಾರ್ಯಕ್ರಮದ ಅಧಿಕೃತವಾದ ಅಧ್ಯಕ್ಷನಲ್ಲ. ಆಕಸ್ಮಿಕವಾಗಿ ಕಾರ್ಯಕ್ರಮದಲ್ಲಿ ಬದಲಾವಣೆ ಆದುದರಿಂದ ನನಗೆ ಬರಬೇಕಾಯಿತು. ನನಗೆ ನಮ್ಮ ವೈದ್ಯರು ಪ್ರಭುಸ್ವಾಮಿ ಮಠವರು ಇಂದು ನಡೆಯುತ್ತಿರುವಂತಹ ವಿದ್ಯಮಾನಗಳು, ಅದರಲ್ಲೂ ವಿಶೇಷವಾಗಿ ಯುದ್ಧಗಳ ಕರಾಳವಾದ ಮುಖವನ್ನು ನಮ್ಮ ಮುಂದಿಟ್ಟಿದ್ದಾರೆ. ಸ್ವಪ್ರತಿಷ್ಠೆ ಮತ್ತು ಇನ್ನೊಬ್ಬರನ್ನು ಸರ್ವನಾಶ ಮಾಡಬೇಕು ಎನ್ನುವಂತಹ ಏಕೈಕ ಕೆಟ್ಟ ಉದ್ದೇಶದೊಂದಿಗೆ ಯುದ್ಧ ನಡೀತಾ ಇದೆ. ಯುದ್ಧ ಮಾನವ ಜಗತ್ತಿನಲ್ಲಿ ಅನೇಕಾರು ಗತಿಸಿ ಹೋಗಿವೆ. ಮಹಾಭಾರತ ಅಧ್ಯಯನ ಮಾಡಿದಾಗ ಅಲ್ಲಿ ಒಂದು ಯುದ್ಧ ಆಯಿತು, ಕುರುಕ್ಷೇತ್ರ ಎಂಬ ಸ್ಥಳದಲ್ಲಿ. ಆ ಯುದ್ಧಕ್ಕೆ ಒಂದು ಅರ್ಥ ಇತ್ತು. ಇನ್ನು ರಾಮಾಯಣ ದರ್ಶನ ನೀವು ಮಾಡಿದರೆ ಅಲ್ಲಿ ಶ್ರೀರಾಮನು ರಾವಣನನ್ನು ಸಂಹರಿಸುತ್ತಾನೆ. ಅದಕ್ಕೂ ಒಂದು ಅರ್ಥ ಇತ್ತು. ರಮಜಾನ್ ತಿಂಗಳ 17ನೆಯ ತಾರೀಕು ಒಂದು ಯುದ್ಧ ಆಯಿತು. ಮಾನವ ಇತಿಹಾಸದಲ್ಲಿ ಬಹಳ ಅದ್ಭುತವಾದಂತಹ ಒಂದು ಕ್ರಾಂತಿಗೆ, ಒಂದು ಪರಿವರ್ತನೆಗೆ ಕಾರಣವಾಗಲಿಕ್ಕಾಗಿ ಆ ಯುದ್ಧವಾಗಿತ್ತು. ಅದಕ್ಕೂ ಒಂದು ಅರ್ಥ ಇತ್ತು. ಆ ಯುದ್ಧದ ಕುರಿತು ಕುರ್ಆನ್ ಹೇಳಿದ್ದು, ವಕುಲ್ ಜಾ ಅಲ್ ಹಕ್ಕು ವಜಹಕಲ್ ಬಾತಿಲ ಇನ್ನಲ್ ಬಾತಿಲ ಕಾನ ಜಹುಕ. ಸತ್ಯ ಉಳಿಯಬೇಕು ಅಥವಾ ಅಸತ್ಯ ಉಳಿಯಬೇಕು ಈ ಜಗತ್ತಿನಲ್ಲಿ ಎಂಬುದರ ನಿರ್ಣಾಯಕವಾದಂತಹ ಯುದ್ಧವಾಗಿತ್ತು. ಸತ್ಯ ಅದು ಅತ್ಯಂತ ದುರ್ಬಲ ಸ್ಥಿತಿಯಲ್ಲಿದ್ದರೂ ಕೂಡ ಗೆಲುವು ಸಾಧಿಸಿತು. ಅಸತ್ಯ ಎಷ್ಟೇ ಆರ್ಭಟಿಸಿದರೂ ಕೂಡ, ಸತ್ಯಕ್ಕಿಂತಲೂ 10 ಪಟ್ಟು ಸಂಖ್ಯೆಯಲ್ಲಿ ಹೆಚ್ಚು ಜನರಿದ್ದರೂ ಕೂಡ, ಸತ್ಯದ ಪರವಾಗಿ ನಿಂತ ಜನರ ಬಳಿ ಇರುವ ಶಸ್ತ್ರಗಳಿಗಿಂತಲೂ, ಆಯುಧಕ್ಕಿಂತಲೂ, ಸವಾರಿಗಳಿಗಿಂತಲೂ ಅಪಾರ ಸಂಖ್ಯೆಯಲ್ಲಿ ಇವೆಲ್ಲ ಹೊಂದಿದ್ದರೂ ಕೂಡ ಅಸತ್ಯ ಅಳಿದು ಹೋಯಿತು. ಮಹಾಭಾರತದಲ್ಲಿ ಧರ್ಮ ಮತ್ತು ಅಧರ್ಮಗಳ ಮಧ್ಯ ಅಂತ ವಿಶ್ಲೇಷಿಸಲಾಗ್ತದೆ. ಅಲ್ಲಿ ಧರ್ಮಕ್ಕೆ ಜಯ ಸಿಕ್ಕಿತು. ಇನ್ನು ಈಗ ಮಧ್ಯಪ್ರಾಚ್ಯದಲ್ಲಿ ಏನು ನಡೀತಾ ಇದೆ ಯುದ್ಧ, ಇದಕ್ಕೆ ಯಾವುದೇ ಅರ್ಥ ಇಲ್ಲ. ಇದಕ್ಕೆ ಎಲ್ಲವನ್ನೂ ನನ್ನ ನಿಯಂತ್ರಣದಲ್ಲಿರಬೇಕು ಎನ್ನುವಂತಹ ಅತಿಯಾದ ಆಸೆ, ಅದಕ್ಕಾಗಿ ಪಾಶವೀಯತೆ, ಬರ್ಬರತೆ ಮೆರೆಯಲಿಕ್ಕೂ ಕೂಡ ಸಾಧ್ಯ. ಯುದ್ಧ ನೇರವಾಗಿ ಸೈನಿಕರ ಮಧ್ಯೆ ಆಗುವುದಿಲ್ಲ. ಈಗ ಯುದ್ಧದಲ್ಲಿ ಅಮಾಯಕರು ಸತ್ತು ಹೋಗ್ತಾರೆ. 160 ಮಕ್ಕಳ ದೇಹಗಳು ಛಿದ್ರಗೊಂಡವು. ಇಸ್ರೇಲಿನಲ್ಲೂ ಭಾರೀ ಪ್ರಮಾಣದ ಹಾನಿಯಾಯಿತು. ಇರಲಿ, ಯುದ್ಧ ಹೇರಿದವರು, ಅದನ್ನು ಎದುರಿಸುವವರು ಯಾರೇ ಆಗಿದ್ದರೂ ಸತ್ತವರು ಮಾತ್ರ ಅಮಾಯಕರು. ಅವರು ಇರಾನಿನ ಮಕ್ಕಳಾಗಲಿ, ಇಸ್ರೇಲಿನ ಮಕ್ಕಳಾಗಲಿ, ಯಾರೇ ಆಗಲಿ. ಆ ಯುದ್ಧಕ್ಕೆ ಒಂದು ನೀತಿ ಎಂಬುದೇ ಇಲ್ಲ. ಯುದ್ಧದಲ್ಲೂ ನೀತಿಯನ್ನು ಮೆರೆದಂತಹ ಇತಿಹಾಸವನ್ನು ನಾವು ನೋಡುತ್ತೇವೆ. ಪ್ರವಾದಿ ಈ ಮಹಾಭಾರತ ಯುದ್ಧದಲ್ಲಿ ಭೀಷ್ಮ ಪಿತಾಮಹ ಒಂದು ನೀತಿ ಇತ್ತು. ಸಂಜೆ ಸೂರ್ಯ ಮುಳುಗುತ್ತಲೇ ಶಸ್ತ್ರವನ್ನು ಕೆಳಗಿಟ್ಟು ಬಿಡಬೇಕು. ವೈರಿ ಪಾಳೆಯದ
ಯಾವ ಸಂಪತ್ತನ್ನು ನೀವು ಲೂಟಿ ಮಾಡಬಾರದು. ಬದರ್ನಲ್ಲೂ ಕೂಡ ಅದನ್ನೇ ಹೇಳಿದ್ದು ಪ್ರವಾದಿಗಳು. ನಿಮ್ಮ ಯುದ್ಧ ನೇರವಾಗಿ ನಿಮ್ಮೊಂದಿಗೆ ಖಡ್ಗ ಬಿಡಿದು ಹೋರಾಡುವವನ ಜೊತೆ ಮಾತ್ರ. ಆ ಖಡ್ಗ ಬಿಡಿದವನ ಮಗು ಇದ್ದರೆ ಆ ಮಗು, ಮಹಿಳೆ, ವೃದ್ಧರು ಮತ್ತು ಫಸಲಿನಿಂದ ಕೂಡಿದಂತಹ ಹೊಲ, ಖರ್ಜೂರದಿಂದ ತುಂಬಿದಂತಹ ತೋಟ, ಇವು ಶತ್ರು ಪಾಳೆಯಕ್ಕೆ ಸೇರಿದ್ದರೂ ಅವುಗಳಿಗೆ ಒಂದು ಸಾಸಿವೆ ಕಾಳಿನಷ್ಟು ಕೂಡ ನೀವು ಹಾನಿಯನ್ನು ಮಾಡಬಾರದು. ಆನಂತರ ಯುದ್ಧ ಮುಗಿದ ಮೇಲೆ ನಿಮ್ಮ ಶತ್ರುಗಳು ಗಾಯದಿಂದ ನರಳುತ್ತಿದ್ದರೆ ಅವರಿಗೆ ಶುಶ್ರೂಷೆ ಮಾಡಬೇಕು, ಚಿಕಿತ್ಸೆ ಕೊಡಬೇಕು ಅಂತ. ಈ ಎಲ್ಲ ಮೌಲ್ಯಗಳಿಂದ ಇವತ್ತು ಜಗತ್ತು ಬರಿದಾಗಿದೆ. ಸ್ವರ್ಗ ಮತ್ತು ನರಕ ಇಲ್ಲಿಯೇ ಇದೆ, ಎಲ್ಲಿಯೂ ಅದು ಇಲ್ಲ ಎಂಬುದನ್ನು ನಮ್ಮ ವೈದ್ಯರು ಹೇಳಿದರು. ಆದರೆ ಎಷ್ಟೇ ಮನುಷ್ಯ ಈ ಜಗತ್ತನ್ನು ಸ್ವರ್ಗ ಮಾಡಲಿಕ್ಕೆ ಬಯಸಿದರೂ ಕೂಡ ಪಟ್ಟಭದ್ರ ಹಿತಾಸಕ್ತಿಗಳಿದ್ದಾರೆ, ಮತಾಂಧರಿದ್ದಾರೆ, ಜಾತಿವಾದಿಗಳಿದ್ದಾರೆ, ಫ್ಯಾಸಿಸ್ಟ್ ಮನೋಭಾವದವರಿದ್ದಾರೆ. ಅವರೆಲ್ಲ ಕೂಡಿ ಮತ್ತೆ ಇದನ್ನು ನರಕ ಮಾಡಿದ್ದಾರೆ. ಈ ಜಗತ್ತಿಗೆ ಬಂದ ಎಲ್ಲ ಶರಣರು, ದಾರ್ಶನಿಕರು ಮಾನವ ಜಗತ್ತು ಬಹಳ ಸುಂದರವಾಗಿರಬೇಕು ಅಂತ ಬಯಸಿದವರು. ಇಂದು ಧರ್ಮಾಧಿಕಾರಿಗಳ ಕೈಯಲ್ಲಿಲ್ಲ, ಎಲ್ಲವೂ ರಾಜಕಾರಣ ಗುತ್ತಿಗೆ ಹಿಡಿದಿದೆ. ಆದ್ದರಿಂದ ನಿಜವಾದ ಧರ್ಮದ ಮೌಲ್ಯಗಳನ್ನು ಅರಿತು ಬದುಕುವಂತಹ ಅಗತ್ಯ ಇದೆ. ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಒಬ್ಬರು ನಮ್ಮ ಗೌರವಾನ್ವಿತ ಮುಖ್ಯ ಗುರುಗಳು ಕಾರ್ಯಕ್ರಮದಲ್ಲಿ ಅತಿಥಿಯಾಗಿದ್ದರು. ಅವರು ಹೇಳ್ತಾ ಇದ್ರು, ನಾನು ಹಿಂದೂ ಆಗಿ ಕುರ್ಆನ್ ಓದುವುದು ತಪ್ಪಲ್ಲ, ಅದೇ ರೀತಿ ಒಬ್ಬ ಲಾಲ್ ಹುಸೇನ್ ಮುಸ್ಲಿಂ ಆಗಿ ವೇದ ಗ್ರಂಥ ಓದುವುದು ತಪ್ಪಲ್ಲ ಅಂತ. ಇನ್ನು ನನ್ನ ಸರದಿ ಬಂದಾಗ ನಾನು ಹೇಳಿದೆ, ಅವರ ಮಾತನ್ನು ನಾನು 100ಕ್ಕೆ 100 ಸಮರ್ಥಿಸುತ್ತೇನೆ. ನಾನು ಒಬ್ಬ ಮುಸ್ಲಿಂ ಆಗಿ ವೇದ ಗ್ರಂಥ, ವಚನ ಸಾಹಿತ್ಯಗಳನ್ನು ಓದುವುದು ತಪ್ಪಲ್ಲ. ಇನ್ನು ಅವರು ಒಬ್ಬ ಹಿಂದೂ ಆಗಿ ಕುರ್ಆನನ್ನು ಓದುವುದು ತಪ್ಪಲ್ಲ. ಆದರೆ ಓದದೇ ಇರುವುದು ಮಹಾ ತಪ್ಪಾಗಿ ಇವತ್ತು ಪರಿಣಮಿಸಿದೆ ಅಂತ. ನಾವು ನಮ್ಮದನ್ನು ಸರಿಯಾಗಿ ಅರಿಯದಿದ್ದರೆ ಇನ್ನೊಬ್ಬರದ್ದನ್ನೂ ಕೂಡ ಓದಲಿಕ್ಕೆ, ತಿಳಿಯಲಿಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ. ನನಗೆ ನನ್ನ ಧರ್ಮ ಓದುವಾಗ ಆ ಧರ್ಮ ಹೇಳ್ತದೆ, ಈ ಮಾನವ ಸಮಾಜದಲ್ಲಿರುವಂತಹ ಎಲ್ಲ ಧರ್ಮಗಳನ್ನು ನೀನು ಅರಿತುಕೊಳ್ಳಬೇಕು. ಎಲ್ಲ ಧರ್ಮಗಳ ಮಧ್ಯೆ ಸಮಾನವಾದಂತಹ ಒಂದು ಕಲ್ಪನೆ ಇದೆ. ಆ ಕಲ್ಪನೆಗಳ ಆಧಾರದ ಮೇಲೆ ಸಮಾನತೆಯನ್ನು, ಸೌಹಾರ್ದತೆಯನ್ನು ಸ್ಥಾಪಿಸಲಿಕ್ಕೆ ಸಾಧ್ಯವಾಗಬೇಕು. ಅದಕ್ಕಾಗಿ ಸಂದರ್ಭ ಇವೆಲ್ಲವುಗಳನ್ನು ಬಳಸಿಕೊಂಡು ಸೌಹಾರ್ದದ ಮಾತು, ಯುದ್ಧದಿಂದ ತತ್ತರಿಸಿದ್ದರೂ ಕೂಡ ನಿರಾಶೆಯಾಗುವ, ಜಗತ್ತಿನಲ್ಲಿ ಎಲ್ಲೇ ಯುದ್ಧ ನಡೆದರೂ ಜಗತ್ತನ್ನು ಬಾಧಿಸುತ್ತದೆ, ಆದರೆ ಅದರಿಂದ ಮುಕ್ತರಾಗಬೇಕು. ಜಾನ್ ಎಫ್ ಕೆನಡಿ ಅವರು ಹೇಳಿದ ಒಂದು ಮಾತು, ಯುದ್ಧವನ್ನು ನೀವು ಕೊನೆಗೊಳಿಸದಿದ್ದರೆ ಆ ಯುದ್ಧವೇ ನಿಮ್ಮನ್ನು ಕೊನೆಗೊಳಿಸುತ್ತದೆ ಅಂತ. ಅದೇ ದೇಶ ಇವತ್ತು ಏನೆಲ್ಲ ಮಾಡ್ತಾ ಇದೆ, ಏನೆಲ್ಲ ಅದು ತನ್ನ ವಿಚಾರಗಳನ್ನು ಬಲವಂತವಾಗಿ ಜಗತ್ತಿನ ಮೇಲೆ ಹೇರಲಿಕ್ಕೆ ಹೊರಟಿದೆ, ಅದನ್ನು ಪ್ರತಿಭಟಿಸಲೇಬೇಕು. ಯಾರ ವಿಚಾರಗಳ ಮೇಲೂ, ಗೌರವ ನಂಬಿಕೆಗಳ ಮೇಲೂ, ಸಂಸ್ಕೃತಿಯ ಮೇಲೂ, ಧರ್ಮದ ಮೇಲೂ ತಮ್ಮದನ್ನು ಬಲವಂತವಾಗಿ ಹೇರಲಿಕ್ಕೆ ಹೋಗಬಾರದು. ಇಲ್ಲಿ ಪ್ರತಿಯೊಬ್ಬ ಮನುಷ್ಯ ಸ್ವತಂತ್ರವಾಗಿ ಹುಟ್ಟಿದ್ದಾನೆ. ಸ್ವರ್ಗ ನರಕಗಳ ಕಲ್ಪನೆ ನಮ್ಮ ವೈದ್ಯರ ಪ್ರಕಾರ ಇದೆ, ಅವರದ್ದು. ಆದರೆ ಅದಕ್ಕೆ ವ್ಯತಿರಿಕ್ತವಾದಂತಹ ಒಂದು ಕಲ್ಪನೆ ನನ್ನದಿದೆ. ನಾನು ಅವರ ವಿಚಾರವನ್ನು ಒಪ್ಪುವುದಿಲ್ಲ, ಆದರೆ ಗೌರವಿಸುತ್ತೇನೆ. ಅವರು ನನ್ನ ವಿಚಾರ ಒಪ್ಪುವುದಿಲ್ಲ, ಗೌರವಿಸುವಂತಹ, ನಮ್ಮ ಹೇಳಿದರು ಸಹಿಷ್ಣುತೆ ಅದು ಬಹಳ ಮುಖ್ಯ ಅನ್ನುವಂತಹದ್ದು. ಸ್ವರ್ಗ ನ್ಯಾಯದ ವಿಷಯ ಬಂದಾಗ ದೇವನು ಹೇಳುತ್ತಾನೆ, ಇಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ನ್ಯಾಯ ಸಿಗಬೇಕು. ಆದರೆ ಎಷ್ಟೋ ಮಂದಿಗೆ ನ್ಯಾಯ ಸಿಕ್ಕಿಲ್ಲ. ಇಲ್ಲಿ
ಅಮೆರಿಕ ಇಸ್ರೇಲ್ ಯುದ್ಧ ಮಾಡುವಾಗ ಇರಾನಿನ ಮಕ್ಕಳು ಮುಗ್ಧರಾಗಿದ್ದರು, ಅವರಿಗೆ ಬದುಕುವ ಹಕ್ಕಿತ್ತು. ಶಾಲಾ ಕೊಠಡಿಯಲ್ಲಿ ಓದಿನಲ್ಲಿ ನಿರತವಾದಾಗ ಆಕಸ್ಮಿಕವಾಗಿ ಸತ್ತು ಹೋಗಿಬಿಟ್ಟರು. ಆ ಮಕ್ಕಳಿಗೆ ನೀವು ಎಲ್ಲಿಂದ ನ್ಯಾಯ ಒದಗಿಸುತ್ತೀರಿ? ಈ ಜಗತ್ತಿನಲ್ಲಿ ನೀವು ಏನನ್ನು ಪರಿಹಾರವಾಗಿ ಕೊಟ್ಟರೂ ಆ ಮಕ್ಕಳನ್ನು ಮರಳಿ ಪಡೆಯಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಎಷ್ಟೋ ಕ್ರೂರಿಗಳಿದ್ದಾರೆ. ಹಿಟ್ಲರನ ಇತಿಹಾಸ ನಮಗೆ ಗೊತ್ತಿದೆ. ತನ್ನ ಸ್ವಾರ್ಥಕ್ಕಾಗಿ ತನ್ನ ಗ್ಯಾಸ್ ಚಂಬರಿನಲ್ಲಿ ಲಕ್ಷಗಟ್ಟಲೆ ಅಮಾಯಕರನ್ನು ಕೊಂದುಬಿಟ್ಟು ಅವರ ಆಕ್ರಂದನ ಮುಗಿಲು ಮುಟ್ಟಿತು. ಅವರಿಗೆ ಬದುಕುವ ಹಕ್ಕಿತ್ತು. ಯಾವ ಕಾರಣಕ್ಕಾಗಿ ಕೊಂದುಬಿಟ್ಟೆ ನೀನು ಅವರನ್ನು ಅಂತ ಕೇಳುವವರು ಯಾರೂ ಇರಲಿಲ್ಲ ಅವನಿಗೆ. ಆ ಲಕ್ಷಗಟ್ಟಲೆ ಜನರಿಗೆ ನ್ಯಾಯ ಸಿಗಲಿಲ್ಲ ಈ ಜಗತ್ತಿನಲ್ಲಿ. ಒಂದು ವೇಳೆ ಸಿಕ್ಕಿದ್ದು ಹಿಟ್ಲರ್ನನ್ನು ಗಲ್ಲಿಗೇರಿಸಿದ್ದರೂ ಕೂಡ ಏನು ಹೇಳ್ತದೆ ಮಾನವ ವಿವೇಕ? ಒಬ್ಬ ವ್ಯಕ್ತಿಯನ್ನು ಕೊಂದರೆ ಒಂದು ಫಾಸಿ, ಲಕ್ಷಗಟ್ಟಲೆ ಕೊಂದವನಿಗೆ ನೀವು ಯಾವ ಶಿಕ್ಷೆ ನೀಡಲು ಸಾಧ್ಯ? ಅವನಿಗೂ ಬಂದೇ ಫಾಸಿ ಎಂದಾದರೆ ಇದು ನ್ಯಾಯ ಅಲ್ಲದೆ. ನಿಮಗೆ ಪರಿಪೂರ್ಣ ನ್ಯಾಯ ಸಿಗಬೇಕು ಅಂತ ಹೇಳಿದರೆ ಈ ಜಗತ್ತನ್ನು ನಿಮಗೆ ಒಂದು ಪರೀಕ್ಷೆಯ ರೂಪದಲ್ಲಿ ಕೊಟ್ಟದ್ದು. ಪರಿಪೂರ್ಣವಾದ ನ್ಯಾಯ ದೇವನ ಬಳಿಗಿದೆ. ಅಲ್ಲದಿ ಖಲಕಲ್ ಮೌತವಲ್ ಹಯಾತ ಲಿಯಬ್ಲುವಕುಂ ಅಯ್ಯುಕುಂ ಅಹ್ಸನು ಅಮಲ. ನಾವು ನಿಮಗೆ ಇಲ್ಲಿ ಜೀವನ ನೀಡಿದ್ದೇವೆ, ಯಾರಿಗೋ ಸಂಪತ್ತನ್ನು ನೀಡಿದ್ದೇವೆ, ಯಾರಿಗೋ ಅಧಿಕಾರವನ್ನು ನೀಡಿದ್ದೇವೆ, ಯಾರಿಗೋ ಆರೋಗ್ಯವನ್ನು ನೀಡಿದ್ದೇವೆ, ಯಾರಿಗೋ ಎಲ್ಲ ರೀತಿಯ ಸೌಲಭ್ಯಗಳನ್ನು ನೀಡಿದ್ದೇವೆ, ಯಾರಿಗೋ ಅಂಗವಿಕಲತೆಯಿಂದ ಬಳಲುವಂತೆ ಮಾಡಿದ್ದೇವೆ, ಯಾರಿಗೋ ಬಡತನದಲ್ಲಿಟ್ಟಿದ್ದೇವೆ, ಇನ್ನು ಅದಕ್ಕಿಂತ ಕೆಳಗಿನ ಸ್ತರದಲ್ಲಿಟ್ಟು ನಾವು ಹಸಿವೆಯಿಂದ ಅವರನ್ನು ನಾವು ಇಟ್ಟಿದ್ದೇವೆ. ನೀವು ಇದನ್ನೆಲ್ಲ ವೈವಿಧ್ಯತೆಯನ್ನು ನೋಡುತ್ತಿರುವುದು ಈ ಜಗತ್ತು ಪರೀಕ್ಷಿಸಲಿಕ್ಕಾಗಿ. ಅಂದರೆ ನನಗೆ ಇಲ್ಲಿ ಎಲ್ಲ ಸೌಲಭ್ಯ ಇದೆ, ಇನ್ನೊಬ್ಬರಿಗೆ ಯಾವ ಸೌಲಭ್ಯಗಳೂ ಇಲ್ಲ, ಇದು ನ್ಯಾಯವೇ ಅಂತ ದೇವನೇ ಮಾಡಿದ ಈ ವ್ಯವಸ್ಥೆಯನ್ನು ದೇವನು ಪ್ರಶ್ನಿಸುತ್ತಿದ್ದಾನೆ. ಇಲ್ಲಿ ಪ್ರತಿಯೊಬ್ಬನಿಗೂ ನ್ಯಾಯ ಸಿಗಬೇಕು ಅಂತ ಹೇಳಿದರೆ ಇಲ್ಲಿ ಪರೀಕ್ಷಿಸುತ್ತಿದ್ದಾನೆ ಒಬ್ಬ ಶ್ರೀಮಂತನನ್ನು. ನಿನ್ನ ಬಳಿ ಇರುವಂತಹ ಸಿರಿವಂತಿಕೆಯ ಸ್ವತ್ತು ಅದು ಕೇವಲ ನಿನ್ನದಲ್ಲ, ಇಷ್ಟು ಬಡವರ್ಗದ ಹಕ್ಕುಗಳನ್ನು ಸೇರಿಸಿ ನಿನಗೆ ನಾನು ಕೊಟ್ಟದ್ದು, ನೀನು ಅವರಿಗೆ ಕೊಡುತ್ತೀಯೋ ಅಥವಾ ಇಲ್ಲೋ ಎಂಬುದರ ಪರೀಕ್ಷೆ ಇದೆ. ಲೆಕ್ಕ ಕೊಡಬೇಕು ದೇವನ ಬಳಿ ಎನ್ನುವಂತಹ ಒಂದು ಕಲ್ಪನೆ ಇದು ಎಲ್ಲ ಧರ್ಮಗಳಲ್ಲಿ ನಾವು ಅಧ್ಯಯನ ಮಾಡಿದ್ದು. ಆದ್ದರಿಂದ ಈ ತಿಂಗಳಲ್ಲಿ ಉಪವಾಸದ ಮೂಲಕ ಆತ್ಮ ಸಂಸ್ಕರಣೆ ಮಾಡಿಸುವಂತಹದ್ದು, ಅದರಲ್ಲಿ ಬಹಳಷ್ಟು ವೈಜ್ಞಾನಿಕವಾದಂತಹ ಲಾಭಗಳನ್ನು ಹೇಳಲಾಯಿತು. ಅದರ ಹೊರತಾಗಿ ಈ ಸಮಾಜದ ಹಸಿವನ್ನು ನಿಮಗೆ ಗುರುತಿಸಲಿಕ್ಕೆ ಸಾಧ್ಯ ಆಗಬೇಕು. ಹಸಿದವನಿಗೆ ಉದಾರವಾಗಿ ಅನ್ನ ನೀಡುವಂತಹ ಔದಾರ್ಯತೆ ನಿಮ್ಮಲ್ಲಿ ಬೆಳೆದು ಬರಬೇಕು. ಇದು ಇದರ ಹಿಂದಿರುವಂತಹ ಒಂದು ಉದ್ದೇಶವಾಗಿತ್ತು. ಆನಂತರ ದೇವಭಯ. ಯಾರು ನೋಡದಿದ್ದರೇನಾಯಿತು, ನನ್ನನ್ನು ದೇವನು ನೋಡುತ್ತಿದ್ದಾನೆ. ಒಬ್ಬ ದೇವನಿದ್ದಾನೆ, ನೀವು ಅವನನ್ನು ಹೇಗೆ ನಿರಾಕರಿಸುತ್ತೀರಿ? ನೀವು ಏನೂ ಇಲ್ಲದ ಸ್ಥಿತಿಯಲ್ಲಿ ನಿಮ್ಮ ತಂದೆಯ ವೀರ್ಯದಿಂದ ನಿನ್ನ ತಾಯಿಯ ಗರ್ಭಕ್ಕೆ ವರ್ಗಾಯಿಸಿದವನು. ಅಲ್ಲಿ ಅದೇ ಸ್ಥಿತಿಯಲ್ಲಿ 40 ದಿನಗಳ ಕಾಲ ಬಿಟ್ಟು ಆನಂತರ ಅದಕ್ಕೆ ಮಾಂಸಖಂಡವನ್ನಾಗಿ, ಮಾಂಸಪಿಂಡವನ್ನಾಗಿ, ಆಮೇಲೆ ಎಲುಬುಗಳನ್ನು, ಅದರ ಮೇಲೆ ಚರ್ಮವನ್ನು ಹೊದಿಸಿ ಒಂದು ರೂಪವನ್ನು ಕೊಟ್ಟು ಈ ಜಗತ್ತಿನಲ್ಲಿ ಯಾವನು ನಿಮ್ಮನ್ನು ಹೊರತಂದಿದ್ದಾನೋ ಅವನು ನಿಮ್ಮನ್ನು ಸಂರಕ್ಷಿಸುತ್ತಿದ್ದಾನೆ, ಅವನು ನಿಮ್ಮ ದೇವನಾಗಿದ್ದಾನೆ, ಅವನು ನಿಮ್ಮನ್ನು ನೋಡುತ್ತಿದ್ದಾನೆ. ನೀವು ಎಲ್ಲರಿಂದ ನಿಮ್ಮ ಅಪರಾಧಗಳನ್ನು ಮುಚ್ಚಿಡಬಹುದು, ಆದರೆ ಆ ದೇವನಿಂದ ಮುಚ್ಚಿಡಲಿಕ್ಕೆ ಸಾಧ್ಯವಿಲ್ಲ. ನೀವು ಆಡುವ ಒಂದೊಂದು ಮಾತಿನ ಲೆಕ್ಕ ನೀವು ಆತನಿಗೆ ಕೊಡಬೇಕು. ನೀವು ಮಾಡುವ ಪ್ರತಿಯೊಂದು ಕರ್ಮದ ಲೆಕ್ಕ ನೀವು ಅವನಿಗೆ ಕೊಡಬೇಕು. ಮಾ ಯಲ್ಫಿದು ಮಿನ್ ಕೌಲಿನ್ ಇಲ್ಲಾ ಲದೈಹಿ ರಕೀಬತುನ್ ಅತೀದ್. ಒಂದು ಸಂಘರ್ಷದ ಪ್ರಚೋದನಾಕಾರಿ ಮಾತನಾಡಿ 2 ಕೋಮುಗಳ ಮಧ್ಯ ದೊಡ್ಡ ಕಲಹಗಳನ್ನು ಸೃಷ್ಟಿಸಿ ವಿನಾಶವನ್ನು ನೀವು ಮಾಡಬಹುದು. ಆ ನಾಡಿಗೆಗೆ ಆ ಸಾಮರ್ಥ್ಯ ಇದೆ. ಆದರೆ ನಾಡಿಗೆ ಕೊಟ್ಟದ್ದು ದೇವನು ಸಂಘರ್ಷಕ್ಕಾಗಿ, ಜಾತಿಗಳ ಮಧ್ಯ, ಧರ್ಮಗಳ ಮಧ್ಯ ಇರುವಂತಹ ವೈವಿಧ್ಯತೆ, ಏಕತೆಯನ್ನು ಮುರಿದು ಅವರನ್ನು ಪರಸ್ಪರ ಕಚ್ಚಾಡಿಸಲಿಕ್ಕಾಗಿ ಅಲ್ಲ. ಆ ನೀನಾಡಿದ ಪ್ರಚೋದನಾಕಾರಿ ಮಾತು, ನಿನ್ನ ಪ್ರಭಾವದಿಂದ ಇಲ್ಲಿ ಎಲ್ಲರಿಂದ ನೀನು ರಕ್ಷಣೆ ಪಡೆದಿರಬಹುದು. ಆದರೆ ದೇವನು ಹೇಳುತ್ತಾನೆ, ಮಾ ಯಲ್ಫಿದು ಮಿನ್ ಕೌಲಿನ್. ನಿನ್ನ ಬಾಯಿಯಿಂದ ಆಡಿದ ಒಂದು ಮಾತು ಕೂಡ ಸದಾ ಸನ್ನದ್ಧನಿರುವ
ಒಬ್ಬ ಕಾವಲುಗಾರನಿಂದ ದಾಖಲಿಸಲ್ಪಡದೆ ಇರುವುದಿಲ್ಲ. ಎಲ್ಲವನ್ನು ಬರೆದಿಡಲಾಗುತ್ತಿದೆ. ಬರೆದಿಡುವುದು ಮಾತ್ರವಲ್ಲ, ನಾವೆಲ್ಲ ಸತ್ತು ಹೋಗಬೇಕು. ಈ ಜಗತ್ತಿನಲ್ಲಿ ಆಸ್ತಿಕರಿದ್ದಂತೆ ನಾಸ್ತಿಕರು ಇದ್ದಾರೆ, ಏಕದೇವ ವಿಶ್ವಾಸಿ ಇರುವಂತೆ ಬಹುದೇವ ವಿಶ್ವಾಸಿಗಳು ಇದ್ದಾರೆ, ಎಲ್ಲ ರೀತಿಯ ಜನರಿದ್ದಾರೆ. ಎಲ್ಲರಿಗೂ ಸ್ವಾತಂತ್ರ್ಯವಿದೆ ಅವರವರ ನಂಬಿಕೆಯಂತೆ ಬದುಕಲಿಕ್ಕೆ. ಆದರೆ ಮರಣದ ಬಗ್ಗೆ ಯಾರೂ ಅದನ್ನು ನಿರಾಕರಿಸಲಿಕ್ಕೆ ಸಾಧ್ಯವಿಲ್ಲ. ಈ ಜಗತ್ತಿನ 800 ಕೋಟಿ ಜನರು ಒಮ್ಮತ ಅಭಿಪ್ರಾಯದಿಂದ ಒಪ್ಪುವಂತಹ ಏಕೈಕ ಸತ್ಯ ಅದು ನನ್ನ ಮರಣ. ಅಲೆಕ್ಸಾಂಡರ್ ಜಗತ್ತನ್ನು ಗೆದ್ದ. ಬಿಟ್ಟು ಹೋಗುವಾಗ ಒಂದು ಮಾತು ಹೇಳಿದ, ನನ್ನ ಶವಪೆಟ್ಟಿಗೆಯನ್ನು ಈ ವಿಶ್ವದ ಖ್ಯಾತ ವೈದ್ಯರು ಹೊತ್ತುಕೊಳ್ಳಬೇಕು. ಯಾಕೆ ಅಂತ ಹೇಳಿದರೆ, ನನಗೆ ಬಂದಿರುವ ರೋಗದಿಂದ ಶಮನ ನೀಡಲಿಕ್ಕೆ, ಚಿಕಿತ್ಸೆ ನೀಡಲಿಕ್ಕೆ ಅವರಿಗೆ ಸಾಧ್ಯವಾಗಲಿಲ್ಲ. ವೈದ್ಯರು ರೋಗಕ್ಕೆ ಚಿಕಿತ್ಸೆ ನೀಡುತ್ತಾರೆ ಹೊರತು ಮರಣಕ್ಕೆ ಸಾಧ್ಯವಿಲ್ಲ. ಇಷ್ಟೊಂದು ವೈದ್ಯರಿದ್ದರೂ ಕೂಡ ನನ್ನನ್ನು ಉಳಿಸಲಿಕ್ಕೆ ಸಾಧ್ಯವಿಲ್ಲ. ಈ ಸತ್ಯ ಜಗತ್ತಿಗೆ ಗೊತ್ತಾಗಬೇಕು. ಆ ನಂತರ ನನ್ನ 2 ಕೈಗಳನ್ನು ಹೊರಗಿಡಬೇಕು. ಯಾಕೆ ಅಂತ ಹೇಳಿದರೆ, ಅಲೆಕ್ಸಾಂಡರ್ ಬರುವಾಗ ಬರಿಗೈಯಲ್ಲಿ ಬಂದಿದ್ದ, ಇರುವಾಗ ಜಗತ್ತನ್ನು ಗೆದ್ದ, ಆದರೆ ಹೋಗುವಾಗ ಮತ್ತೆ ಬರಿಗೈಯಲ್ಲಿ ಹೋಗುತ್ತಿದ್ದಾನೆ ಎಂಬುದು ಗೊತ್ತಾಗಬೇಕು. ಆದ್ದರಿಂದ ನನ್ನಲ್ಲಿ ವಿದ್ಯೆ ಇದೆ ಅಂತ ಹೇಳಿ ಗರ್ವಪಡುವುದು ಬೇಡ, ನನ್ನಲ್ಲಿ ಅಧಿಕಾರ ಇದೆ ಅಂತ ಹೇಳಿ ಗರ್ವಪಡುವುದು ಬೇಡ, ನನ್ನಲ್ಲಿ ಸೌಂದರ್ಯ ಇದೆ, ನನ್ನಲ್ಲಿ ಸಂಪನ್ಮೂಲ ಇದೆ, ನನ್ನಲ್ಲಿ ಜಾತಿಯ ಬಲ ಇದೆ, ಇದಾವುದರ ದರ್ಪ ಬೇಡ. ನೀನು ಒಬ್ಬಂಟಿಗನಾಗಿ ಬಂದಿದ್ದಿ, ಒಬ್ಬಂಟಿಗನಾಗಿ ದೇವನ ಬಳಿ ಹೋಗಬೇಕು. ಇರುವ ತನಕ ಏನೆಲ್ಲ ಮಾಡಿದ್ದಿ ಅದರ ಲೆಕ್ಕವನ್ನು ಕೊಡಬೇಕು. ಯಾ ವೈಲತನ ಮಾ ಲಿಹಾದಲ್ ಕಿತಾಬ್ ಲಾ ಯುಗಾದಿರು ಸಗೀರತಂ ವಲಾ ಕಬೀರತನ್ ಇಲ್ಲ ಅಹ್ಸಾಹ. ಆ ದಿನ ಖಂಡಿತ ಬರುತ್ತದೆ, ನೀನು ಮಾಡಿದ ಕರ್ಮಗ್ರಂಥ ನಿನ್ನ ಕೈಯಲ್ಲಿ ಒಪ್ಪಿಸಲಾಗುವುದು. ಆಗ ಮನುಷ್ಯ ಅದನ್ನು ಓದುತ್ತಾನೆ, ಅಯ್ಯೋ ನನ್ನ ದೌರ್ಭಾಗ್ಯವೇ, ಈ ಪುಸ್ತಕವೇ ನನಗೆ ಕೊಡದಿರುತ್ತಿದ್ದರೆ ಎಷ್ಟು ಚೆನ್ನಾಗಿತ್ತು. ನಾನು ಜೀವನದಲ್ಲಿ ಮಾಡಿದ ಸಣ್ಣ ತಪ್ಪಾಗಲಿ ದೊಡ್ಡ ತಪ್ಪಾಗಲಿ ಯಾವುದು ಬಿಟ್ಟು ಹೋಗಿಲ್ಲ, ಎಲ್ಲವನ್ನೂ ಬರೆದಿಡಲಾಗಿದೆ. ದೇವನು ಹೇಳುತ್ತಾನೆ, ಬರೆದಿಟ್ಟದ್ದು ಮಾತ್ರವಲ್ಲ, ಅದಕ್ಕನುಸಾರವಾಗಿ ನೀನು ಶಿಕ್ಷೆಯನ್ನು ಅನುಭವಿಸಬೇಕು. ಜಗತ್ತಿನಲ್ಲಿ ಕಳ್ಳತನ ಮಾಡಿ ಪೊಲೀಸರಿಗೆ ಸಿಗದಂತೆ ನೀನು ಪಾರಾಗಿ ಬಂದೆ, ಆದರೆ ಇಲ್ಲಿ ನನ್ನ ಬಳಿ ಪಾರಾಗಲಿಕ್ಕೆ ಸಾಧ್ಯವಿಲ್ಲ. ಅಪಾರವಾಗಿ ಅಕ್ರಮ ಸಂಪತ್ತನ್ನು ಕೂಡಿ ಹಾಕಿ ಇಡಿಯಿಂದ ನೀನು ತಪ್ಪಿಸಿಕೊಂಡಿರುವೆ, ಆದರೆ ನನ್ನಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ನೀನು ಯಾರು ನೋಡಬಾರದು ಅಂತ ರಹಸ್ಯವಾಗಿ ಮಾಡಿದ ಎಲ್ಲ ಪಾಪಗಳು ಜಗತ್ತಿನಿಂದ ನೀನು ಅದನ್ನು ಮುಚ್ಚಿಟ್ಟಿ, ಆದರೆ ನಿನ್ನ ಹೃದಯದಲ್ಲಿ ಅಡಗಿದ್ದಂತಹ ಎಲ್ಲ ರಹಸ್ಯಗಳನ್ನು ಇವತ್ತು ನಾನು ಬಯಲಿಗೆಳೆಯುವವನಿದ್ದೇನೆ. ನೀನು ಅಧರ್ಮದ ಕೆಲಸ ಮಾಡಲಿಕ್ಕಾಗಿ, ಸಂಘರ್ಷದ ಕೆಲಸ ಮಾಡಲಿಕ್ಕಾಗಿ, ಅಕ್ರಮದ ಕೆಲಸ ಮಾಡಲಿಕ್ಕಾಗಿ, ಅನ್ಯಾಯದ ಕೆಲಸ ಮಾಡಲಿಕ್ಕಾಗಿ ಧರ್ಮದ ಮುಖವಾಡವನ್ನು ಬಳಸಿದೆ. ಆ ಮುಖವಾಡವನ್ನು ಕಿತ್ತೆಸೆದು ನಿನ್ನ ನಿಜವಾದ ಮುಖವಾಡವನ್ನು ಬಯಲುಗೊಳಿಸುವಂತಹ ಶಕ್ತಿ ಆತನಿಗಿದೆ. ಈ ಭಯದೊಂದಿಗೆ ಬದುಕಿ ಎನ್ನುವಂತಹ ಸತ್ಯವನ್ನು ಈ ಜಗತ್ತಿನಲ್ಲಿ ಎಲ್ಲ ಕಾಲಗಳಲ್ಲಿ, ಎಲ್ಲ ದೇಶಗಳಲ್ಲಿ, ಎಲ್ಲ ಜನಾಂಗಗಳಲ್ಲಿ ಬಂದಂತಹ ಪ್ರವಾದಿಗಳು ಬೋಧಿಸಿದರು. ಆದ್ದರಿಂದ ಈ ಸೌಹಾರ್ದ ಸಮಾವೇಶದಲ್ಲಿ ನಾವು ಬಯಸುವಂತಹದ್ದು, ನಾನೊಬ್ಬ ಹಿಂದೂ ಅಂತ ಹೇಳಿಕೊಳ್ಳುವುದಕ್ಕಿಂತ ಮುಂಚೆ, ನಾನು ಒಬ್ಬ ಮುಸ್ಲಿಂ ಅಂತ ಹೇಳಿಕೊಳ್ಳುವುದಕ್ಕಿಂತ ಮುಂಚೆ, ನಾನೊಬ್ಬ ಕ್ರೈಸ್ತ ಅಂತ ಹೇಳಿಕೊಳ್ಳುವುದಕ್ಕಿಂತ ಮುಂಚೆ, ನಾನೊಬ್ಬ ಮನುಷ್ಯ, ನಾನೊಬ್ಬ ಭಾರತೀಯ ಅಂತ ಹೇಳಿಕೊಳ್ಳಲಿಕ್ಕೆ ಸಾಧ್ಯ ಆಗಬೇಕು. ಆಗ ಮಾತ್ರ ಸೌಹಾರ್ದತೆ, ಇಲ್ಲಿನ ವೈವಿಧ್ಯತೆಯಲ್ಲಿನ ಆ ಮನೋಹರವಾದ ಏಕತೆ ಬಾಕಿ ಉಳಿಯಲಿಕ್ಕೆ ಸಾಧ್ಯ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಾವು ಮುಸ್ಲಿಂ ರಾಷ್ಟ್ರಗಳಿಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಾವು ಕ್ರೈಸ್ತ ರಾಷ್ಟ್ರಗಳಿಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕರೆಯಿಸಿಕೊಳ್ಳಲಿಕ್ಕಿರುವ ಈ ವಿಶ್ವದಲ್ಲಿನ ಯಾವುದಾದರೂ ಒಂದು ರಾಷ್ಟ್ರಕ್ಕೆ ಆ ಸಾಮರ್ಥ್ಯ ಇದ್ದರೆ ಅದು ನನ್ನ ಭಾರತ, ನನ್ನ ಕರ್ನಾಟಕ ಅಂತ ಹೇಳಲಿಕ್ಕೆ ಹೆಮ್ಮೆ ಅನಿಸುತ್ತದೆ. ಬಸವ ಹುಟ್ಟಿದ ನಾಡಿದು, ಬಸವನು ಉಸಿರಾಡಿದ ನಾಡಿದು, ಬಸವ ನಡೆದಾಡಿದ ನಾಡಿದು. ಆದ್ದರಿಂದ ಲಿಂಗಾಯತರಾಗಲಿ, ವೀರಶೈವರಾಗಲಿ, ವಸುದೈವ ಕುಟುಂಬಕಂ ಅಂತ ಹೇಳುವ ವೇದಗಳು ಹಿಂದೂಗಳಾಗಲಿ, ಅಲ್ ಹಲ್ಕು ಅಯಾಲುಲ್ಲ, ಇಡೀ ಕುಟುಂಬವೇ ದೇವನ ಒಂದು ಮನೆ ಅಂತ ಹೇಳಿದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಚನಗಳಾಗಲಿ, ಎಲ್ಲವೂ ಕೂಡ ನಮಗೆ ಜಾತಿವಾದಿಗಳಾಗಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ನಾವೆಲ್ಲ ಮಾನವತಾವಾದಿಗಳಾಗಿ ಒಬ್ಬರು ಇನ್ನೊಬ್ಬರನ್ನು ಪ್ರೀತಿಸಿ ಗೌರವಿಸಿ, ನನ್ನ ಧರ್ಮದಲ್ಲಿ ನಾನು ಗಟ್ಟಿಯಾಗಿದ್ದುಕೊಂಡು ಇನ್ನೊಂದು ಧರ್ಮವನ್ನು ಗೌರವಿಸುವಂತಹ ಆ ಧರ್ಮ ಸಹಿಷ್ಣುತೆಯನ್ನು ನಮ್ಮಲ್ಲಿ ಬೆಳೆಸಿ ನಾವೆಲ್ಲ ಹೃದಯ ವೈಶಾಲ್ಯತೆಯಿಂದ ಬದುಕುವಂತಹ ಅನುಗ್ರಹ ಆ ದೇವನು ನಮ್ಮೆಲ್ಲರಿಗೂ ಕರುಣಿಸಲಿ ಅಂತ ಹೇಳುತ್ತಾ, ಮಧ್ಯಪ್ರಾಚ್ಯದಲ್ಲಾಗಲಿ ಮತ್ತೆಲ್ಲಾಗಲಿ ಜಗತ್ತು ಇಂದು ರಕ್ತಪಾತದಲ್ಲಿ, ಅಶಾಂತಿಯಲ್ಲಿ, ಸಂಘರ್ಷದಲ್ಲಿ ಮುಳುಗಿದೆ.
ನಾವೆಲ್ಲ ನಿನ್ನೆ ಇದರಾದಲ್ಲಿ ಸಾಮೂಹಿಕ ಪ್ರಾರ್ಥಿಸಿದ್ದು ನನ್ನ ವೈಯಕ್ತಿಕ ಶಾಂತಿಗಿಂತ, ನನ್ನ ಕುಟುಂಬದ ಶಾಂತಿಗಿಂತ, ನನ್ನ ಸಮಾಜದ ಶಾಂತಿಗಿಂತ, ನನ್ನ ದೇಶ, ನಾನು ಬದುಕುತ್ತಿರುವ ವಿಶ್ವದಲ್ಲಿ ಶಾಂತಿ ನೆಲೆಸಲಿ ಎನ್ನುವಂತಹ ಪ್ರಾರ್ಥನೆ ಅದು ಈದಿನಲ್ಲಿ ನಮಗೆ ಕಲಿಸಲಾಗಿದ್ದು, ಸಾಮೂಹಿಕವಾಗಿ ನಾವು ಅದನ್ನು ಮಾಡಿದ್ದು. ಆದ್ದರಿಂದ ಜಾತಿ, ಮತ, ಪಂಥ ಭೇದಗಳನ್ನು ಮರೆತು ನಾವು ಮನುಷ್ಯರಾಗಿ ಬದುಕೋಣ. ಮುಸ್ಲಿಮರಲ್ಲಿ ಮತಾಂಧರಿದ್ದರೆ ನೀವು ಅವರ ಕೈಯಿಂದ ತಪ್ಪಿಸಿಕೊಳ್ಳಬೇಕು. ಹಿಂದೂಗಳಲ್ಲಿ ಮತಾಂಧರಿದ್ದರೆ ನೀವು ಅವರ ಕೈಯಿಂದ ತಪ್ಪಿಸಿಕೊಳ್ಳಬೇಕು. ಅವರ ಪ್ರಚೋದನಾಕಾರಿ ಮಾತುಗಳು ನಮ್ಮನ್ನು ನರಕಕ್ಕೆ ಒಯ್ಯುತ್ತವೆಯೇ ಹೊರತು ಖಂಡಿತವಾಗಿ ನಾವು ಸ್ವರ್ಗಕ್ಕೆ ಹೋಗಬೇಕು. ಮನುಷ್ಯ ಶರೀರ ಬಯಸುತ್ತದೆ, ನಾನು ಸದಾ ಶಾಶ್ವತ ಸುಖದಿಂದಿರಬೇಕು, ನನ್ನ ಯೌವನ ಸದಾ ಯೌವನಾವಸ್ಥೆಯಲ್ಲಿಯೇ ಇರಬೇಕು ಅಂತ ಬಯಸುತ್ತಾನೆ ಮನುಷ್ಯ. ಆದರೆ ಅದು ಈ ಜಗತ್ತಿನಲ್ಲಿ ಈಡೇರಲಿಕ್ಕೆ ಸಾಧ್ಯವಿಲ್ಲ. ದೇವನ ಬಳಿ ಅದಕ್ಕೆ ಒಂದು ವ್ಯವಸ್ಥೆ ಇದೆ. ಅಂತಹ ಒಂದು ಸುಂದರವಾದ ಬದುಕನ್ನು ಪಡೆಯಬೇಕಾದರೆ ಇಲ್ಲಿ ನಾನು ಸಂಕುಚಿತವಾದಿಯಾಗಿ, ಕೋಮುವಾದಿಯಾಗಿ ಬದುಕಿದರೆ ಸಿಗುವುದಿಲ್ಲ. ನಾನು ಮಾನವತಾವಾದಿಯಾಗಿ, ಮಹಾಮಾನವತಾವಾದಿಯಾಗಿ, ಇವನಾರವನೆಂದೆಣಿಸದಿರಯ್ಯ, ಇವನಮ್ಮವನೆಂದೆಣಿಸಯ್ಯ, ನಿಮ್ಮ ಮನೆಯ ಮಗನೆಂದೆಣಿಸಯ್ಯ ಕೂಡಲ ಸಂಗಮ ದೇವ ಅಂತ ಬಸವಣ್ಣ ಹೇಳಿದಂತೆ ಈ ವಿಶ್ವ ಮಾನವ ಕಲ್ಪನೆಯೊಂದಿಗೆ ಬದುಕುವಂತಹ ಅಗತ್ಯತೆ ಇದೆ ಅಂತ ಈ ಸಂದರ್ಭದಲ್ಲಿ ಕೆಲವಾರು ವಿಚಾರಗಳನ್ನು ತಮ್ಮ ಮುಂದಿಟ್ಟು ಮತ್ತೊಮ್ಮೆ ನಮ್ಮೆಲ್ಲ ಗೌರವಾನ್ವಿತ ಮುಖ್ಯ ಅತಿಥಿಗಳ ವಿಷಯಗಳನ್ನು ನಾವೆಲ್ಲ ಚಿಂತನೆ ನಡೆಸೋಣ. ನಂತರ ಅಧ್ಯಕ್ಷೀಯ ಎಂಬ ನೆಲೆಯಲ್ಲಿ ಕೆಲವು ವಿಚಾರಗಳನ್ನು ನಾನು ತಮ್ಮ ಮುಂದಿಟ್ಟಿದ್ದೇನೆ. ಬನ್ನಿ ನಾವೆಲ್ಲ ಪರಸ್ಪರ ಹತ್ತಿರವಾಗೋಣ. ನಮ್ಮ ಜಾತಿ ಧರ್ಮಗಳು ಬೇರೆ ಇದ್ದರೂ ಅದು ಸಮಸ್ಯೆಯಲ್ಲ. ನಾವೆಲ್ಲ ಮನುಷ್ಯರು ಎನ್ನುವಂತಹದ್ದು ಇದು ಬಹುದೊಡ್ಡ ಸತ್ಯ. ಆದ್ದರಿಂದ ಈ ಸತ್ಯದ ಪ್ರಜ್ಞೆ ಸದಾ ನಮ್ಮ ಸ್ಮೃತಿ ಪಟಲದಲ್ಲಿ ಇರಲಿ ಅಂತ ಹಾರೈಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ.